ಕರ್ನಾಟಕ ರತ್ನ ಕನ್ನಡದ ವರನಟ ಡಾ ರಾಜ್‌ಕುಮಾರ್ ಅವರ 97ನೇ ವರ್ಷದ ಜನ್ಮದಿನಾಚರಣೆ. ಅದರ ಅಂಗವಾಗಿ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿರುವ ಡಾ ರಾಜ್ ರವರ ಪುತ್ಥಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಹಾಗೂ ವಿವಿಧ ಸಂಘಟನೆಗಳ ಸದಸ್ಯರು ಮತ್ತು ಅಭಿಮಾನಿಗಳು ಪುತ್ಥಳಿಗೆ ಹೂಮಾಲೆ ಹಾಕಿ ಪುಪ್ಪರ್ಚನೆ ನೆರವೇರಿಸಿ ಹುಟ್ಟುಹಬ್ಬ ಆಚರಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಬಳಿಕ ಮಾತನಾಡಿದ ಕರವೇ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷ ಡಿ. ಅಶೋಕ್, ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ 19 ವರ್ಷಗಳ ಹಿಂದೆ ಪ್ರತಿಮೆ ನಿರ್ಮಾಣ ಮಾಡಿ ಅಂದಿನಿಂದ ಇಂದಿನವರೆಗೂ ಡಾ ರಾಜ್‌ಕುಮಾರ್ ರವರ ಹುಟ್ಟುಹಬ್ಬದವನ್ನ ಆಚರಿಸುತ್ತಾ ಬಂದಿದ್ದೇವೆ. ಇನ್ನು ಮುಂದೆ ವಿಜೃಂಭಣೆಯಿಂದ ಅವರ ಹುಟ್ಟುಹಬ್ಬವನ್ನ ಆಚರಿಸುತ್ತೇವೆ. ಎಂದೆಂದಿಗೂ ಅಣ್ಣಾವರು ಅಜರಾಮರ, ಅಪ್ಪು ಅಜರಾಮರ ಎಂದು ತಿಳಿಸಿದರು. ಕರ್ನಾಟಕ ರತ್ನ ಗಾನಗಂಧರ್ವ ಡಾ ರಾಜ್‌ಕುಮಾರ್ ಅವರ 97ನೇ ಜನ್ಮದಿನದ ಈ ದಿನ ಮಂಡ್ಯದ ಡಾ ರಾಜ್‌ಕುಮಾರ್ ವೃತ್ತದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ 19 ವರ್ಷದ ಹಿಂದೆ ಈ ಪ್ರತಿಮೆಯನ್ನು ಸ್ಥಾಪನೆ ಮಾಡೋದು. ಅಂದಿನಿಂದ ಇಂದುವರೆಗೂ ಅಣ್ಣವರ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಕನ್ನಡ ಪರ ಹೋರಾಟಗಾರರು, ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಡಿ. ದೇವರಾಜ ಹಿಂದುಳಿದ ವರ್ಗದ ಅಧ್ಯಕ್ಷರು, ಎಲ್ಲ ನಮ್ಮ ಕಾರ್ಯಕರ್ತರುಗಳು ಒಗ್ಗೂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಮಂಡ್ಯ ಜಿಲ್ಲಾ ಘಟಕ ಡಾ ರಾಜ್‌ಕುಮಾರ್ ಅವರ ಒಂದು ಹುಟ್ಟುಹಬ್ಬವನ್ನು ಸರಳತೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಅಣ್ಣವರು ಅಜರಾಮರ, ಅಪ್ಪು ಅವರು ಅಜರಾಮರ. ಜೈ ಹಿಂದ್, ಜೈ ಶ್ರೀರಾಮ್. ಬಳಿಕ ಮಾತನಾಡಿದ ಹಿಂದುಳಿದ ವರ್ಗಗಳ ವೇದಿಕೆಯ ಜಿಲ್ಲಾಧ್ಯಕ್ಷ ಸಂದೇಶ್ ಮಾತನಾಡುತ್ತಾ 2009ರಿಂದ ಇಲ್ಲಿಯ ತನಕ ನಿರಂತರವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಾ ಬಂದಿದ್ದೇವೆ. ಇಂದು ಕರ್ನಾಟಕ ಅಲ್ಲದೆ ಭಾರತದ ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಇದ್ರೆ ಅದು ಡಾ ರಾಜ್‌ಕುಮಾರ್. ಕರ್ನಾಟಕದಲ್ಲಿ ಇವರು ಸಾಂಸ್ಕೃತಿಕ ನಾಯಕ, ಸಾಂಸ್ಕೃತಿಕ ರಾಯಭಾರಿ ಅಂದ್ರೆ ಅದು ಡಾ ರಾಜ್‌ಕುಮಾರ್ ಅವರು. 1954ರಲ್ಲಿ ಚಿತ್ರರಂಗಕ್ಕೆ ಬಂದು ಕೇವಲ 14 ವರ್ಷದಲ್ಲಿ 100 ಚಿತ್ರಗಳಲ್ಲಿ ನಾಯಕ ನಟನಾಗಿ ಅಭಿನಯಿಸಿ ಕನ್ನಡ ಚಿತ್ರದಲ್ಲಿ ದಾಖಲೆ ನಿರ್ಮಿಸಿದರು. ಒಂದು ವೇಳೆ ಡಾ ರಾಜ್‌ಕುಮಾರ್ ಅವರು ಚಿತ್ರರಂಗಕ್ಕೆ ಬರಲಿಲ್ಲವೆಂದಿದ್ದರೆ ಕನ್ನಡ ಚಿತ್ರರಂಗ ಈ ಮಟ್ಟದಲ್ಲಿ ಬೆಳೆಯಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ತಿಳಿಸಿದರು. ಕರ್ನಾಟಕ ಮಾತ್ರ ಅಲ್ಲದೆ ಭಾರತ ಚಿತ್ರರಂಗದ ಸೂಪರ್ ಸ್ಟಾರ್ ಅಂತ ಯಾರಾದರೂ ಇದ್ರೆ ಅದು ಡಾ ರಾಜ್‌ಕುಮಾರ್. ಕರ್ನಾಟಕ ಇತಿಹಾಸದಲ್ಲಿ ಇವತ್ತು ಒಬ್ಬ ಸಾಂಸ್ಕೃತಿಕ ನಾಯಕ ಅಥವಾ ಸಾಂಸ್ಕೃತಿಕ ರಾಯಭಾರಿ ಅಂದರೆ ಅದು ಡಾ ರಾಜ್‌ಕುಮಾರ್ ಅವರು. ಡಾ ರಾಜ್‌ಕುಮಾರ್ ಅವರು ಕಳೆದ ಅವರ ಜೀವಿತ ಅವಧಿನಲ್ಲಿ 1954ರಲ್ಲಿ ಅವರು ಕನ್ನಡ ಚಿತ್ರರಂಗವನ್ನು ಪ್ರವೇಶ ಮಾಡಿ ಕೇವಲ 14 ವರ್ಷಗಳಲ್ಲಿ 100 ಚಿತ್ರಗಳನ್ನು ಅವರು ನಾಯಕನಾಗಿ ನಟಿಸಿ ಕನ್ನಡ ಚಿತ್ರರಂಗದ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿದಂಥವ್ರವರು. ಒಂದು ವೇಳೆ ಡಾ ರಾಜ್‌ಕುಮಾರ್ ಅವರು ಇರಲಿಲ್ಲ ಅಂತಂದರೆ ಕನ್ನಡ ಚಿತ್ರರಂಗ ಇವತ್ತು ಈ ಮಟ್ಟದ ಅಭಿವೃದ್ಧಿಯನ್ನು, ಇಷ್ಟೊಂದು ದೊಡ್ಡ ಮಟ್ಟದ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಡಾ ರಾಜ್‌ಕುಮಾರ್ ಅವರಿಗೆ ರಾಜಕೀಯವಾಗಿ ಅವಕಾಶಗಳು ಬಂದರೂ ಕೂಡ ಅದನ್ನು ನಯವಾಗಿ ತಿರಸ್ಕರಿಸಿ ಚಿತ್ರರಂಗದಲ್ಲೇ ಉಳಿದ್ರು. ಅದೇ ರೀತಿ ಬೇರೆ ಬೇರೆ ಭಾಷೆಗಳಿಂದ ಅವರಿಗೆ ಅಭಿನಯಿಕ ಅವಕಾಶಗಳು ಬಂದರೂ ಕೂಡ ಅದನ್ನು ತಿರಸ್ಕರಿಸಿ ಅವರು ಕನ್ನಡ ಚಿತ್ರರಂಗದಲ್ಲೇ ಉಳಿದಂಥ ಏಕೈಕ ಕನ್ನಡದ ರಾಜ್‌ಕುಮಾರ ಯಾರು ಅಂತಂದ್ರೆ ಅದು ಡಾ ರಾಜ್‌ಕುಮಾರ್ ಅವರು. ಈ ಸಂದರ್ಭದಲ್ಲಿ ಚಂದ್ರು ಆಟೋ ಘಟಕದ ಅಧ್ಯಕ್ಷ, ದರ್ಶನ್ ಯುವ ಘಟಕ ಹೊಳಲು, ರೇಣುಕಮ್ಮ ತಾಲೂಕು ಅಧ್ಯಕ್ಷರು, ಗೋಪಿನಾಥ್ ಅರ್ಚಕರು, ಮಂಜುಳಾ, ವೀಣಾ ಮಂಜುನಾಥ್, ಧನಂಜಯ ಮೊದಲಾದವರು ಹಾಜರಿದ್ದರು. ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಮತ್ತು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯನ್ನು ಮಂಡ್ಯ ತಾಲೂಕಿನ ನೊದೆಕೊಪ್ಪಲು ಹಾಗೂ ಎಲೆಚಾಕನಹಳ್ಳಿ ರೈತರು ಬಹಿಷ್ಕರಿಸಿ ಯಾವುದೇ ಕಾರಣಕ್ಕೂ ಭೂಮಿ ನೀಡುವುದಿಲ್ಲ ಎಂದು ಒತ್ತಾಯಿಸಿ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಕೊಟ್ಟೆವು, ಪ್ರಾಣ ಕೊಟ್ಟೆವು, ಕೆಡಿಪಿ ವಿರುದ್ಧವಾಗಿ ತಾಲೂಕಿನ ನೊದೆಕೊಪ್ಪಲು ಗ್ರಾಮದ ಸರ್ವೆ ನಂಬರ್ 284/25 25 ಎಕರೆ ಜಮೀನುಗಳನ್ನು ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿಗೆ ಸ್ವಾಧೀನ ಮಾಡುವ ವಿಚಾರವು ಈ ಹಿಂದೆಯೂ 2-3 ಸಲ ಚರ್ಚೆ ಮಾಡಿ ನಾವು ಪ್ರತಿಯೊಬ್ಬರೂ ಜಮೀನು ಕೊಡುವುದಿಲ್ಲವೆಂದು ಮೈಸೂರು ಕೆಎಐಡಿಬಿ ಕಚೇರಿಗೆ 100ಕ್ಕೆ 99ರಷ್ಟು ರೈತರು ಕೊಡುವುದಿಲ್ಲವೆಂದು ಸ್ವಾಧೀನಾಧಿಕಾರಿಗಳ ಮುಂದೆ ಲಿಖಿತವಾಗಿ ಬರವಣಿಗೆ ಮೂಲಕ ಜಮೀನು ಕೊಡುವುದಿಲ್ಲವೆಂದು ಹೇಳಿರುತ್ತೇವೆ. ಈ ಭಾಗದ ರೈತರಿಗೆ ಏತ ನೀರಾವರಿ ಸೌಲಭ್ಯವಿರುವುದರಿಂದ ಈ ಸರ್ವೆ ನಂಬರ್ಗಳಲ್ಲಿ ತೆಂಗು, ಮಾವು, ಸೀಬೆ, ತರಕಾರಿ ಬೆಳೆಗಳು, ಭತ್ತ, ರಾಗಿ, ಕಬ್ಬು, ಹೈನುಗಾರಿಕೆ, ರೇಷ್ಮೆಗಾರಿಕೆ ಮಾಡಿಕೊಂಡು ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದೆವು. ಈಗ ಮತ್ತೆ ತಾವುಗಳು ಸಭೆ ಕರೆದು ಚರ್ಚಿಸಲು ಕರೆದಿರುವುದು ನಮಗೆ ದುಃಖ ತರುವ ವಿಷಯ. ನಾವು ಯಾವುದೇ ಕಾರಣಕ್ಕೂ ನಮ್ಮ ರಕ್ತ ಕೊಟ್ಟರೂ ನಮ್ಮ ಜಮೀನನ್ನು ಕೊಡುವುದಿಲ್ಲ.
ನಮಗೆ ಈಗಾಗಲೇ ಹೌಸಿಂಗ್ ಬೋರ್ಡ್ನವರು ಜಮೀನು ಕಿತ್ತುಕೊಂಡಿದ್ದಾರೆ. ನಮಗೆ ಉಳಿದಿರುವ ಜಮೀನು ಇಷ್ಟೇ. ನಾವು ಈ ಜಮೀನು ಕಳೆದುಕೊಂಡು ನಾವು ನಮ್ಮ ಹೆಂಡತಿ ಮಕ್ಕಳು ಎಲ್ಲಿಗೆ ಹೋಗುವ, ಹೇಗೆ ಜೀವನ ಮಾಡುವ? ಆದ್ದರಿಂದ ತಾವುಗಳು ದಯಮಾಡಿ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಿಸಿಕೊಡಬೇಕೆಂದು ತೂಬಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಸ್ಥರು ಮನವಿ ಮಾಡಿದರು. ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ಎಲೆಚಾಕ್ನಹಳ್ಳಿ ನೊದೇಕೊಪ್ಪಲು ಗ್ರಾಮದ ರೈತರಾದ ನಾವು ಜಿಲ್ಲಾ ಪಂಚಾಯತ್ ಆಫೀಸ್ಗೆ KADB ಅವರು ಈಗಾಗಲೇ 2022ರಲ್ಲಿ 281 ನೋಟಿಸ್ ಹೊರಡಿಸಿ ನಿಮ್ಮ ಜಮೀನನ್ನು ನಾವು ಕೈಗಾರಿಕೆಗೆ ಸ್ವಾಧೀನಪಡಿಸಿಕೊಡುತ್ತೇವೆಂದು ಆದೇಶ ಹೊರಡಿಸಿದ್ದರು. ಈ ಆದೇಶನೇ ಇಟ್ಕೊಂಡು ನಾವು ಆ ಗಳಿಗೆಲೆ ಮೈಸೂರು ಮತ್ತು ಬೆಂಗಳೂರು KADB ಆಫೀಸ್ಗೆ ಹೋಗಿ 100ಕ್ಕೆ 100% ರೈತರು ಜಮೀನು ಕೊಡೋದಿಲ್ಲ ಅಂತ ಮುಕ್ತವಾಗಿ ರೈಟಿಂಗ್ ಬರವಣಿಗೆ ಮುಖಾಂತರ ಭೂಸ್ವಾಧೀನ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೆವು ಸರಿಯಷ್ಟೇ. ಈಗ ಏಕಾಏಕಿ 3 ದಿನದ ಹಿಂದೆ ನಿಮ್ಮ ಕೈಗಾರಿಕಾ ಇದಕ್ಕೆ ಅಭಿವೃದ್ಧಿ ಮಾಡೋಕ್ಕೆ ನಿಮ್ಮ ಜಮೀನನ್ನು ತಗೊಳ್ಳೋದಕ್ಕೆ ನಾವು ಮೀಟಿಂಗ್ ಕರೆದಿದ್ದೀವಿ, ಎಲ್ಲ ಬರಬೇಕು ಅಂತ ಇಲ್ಲಿಗೆ ಕರೆದಿದ್ರು. ಈಗ ನಮ್ಮ ಭಾವನೆ ಏನು ಅಂದರೆ, ಸುಮಾರು ಒಂದು 8 ವರ್ಷದ ಹಿಂದೆ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಸಚಿವರಾಗಿದ್ದಾಗ ಮತ್ತು ಎಲೆಚಾಕ್ನಹಳ್ಳಿ ಗ್ರಾಮದ ಬಸವರಾಜಣ್ಣವರು ಮತ್ತು ಅಶೋಕ್ ಪಟೇಲ್ ಅವರ ನೇತೃತ್ವದಲ್ಲಿ ನಮ್ಮೂರು ಮತ್ತು ಎಲೆಚಾಕ್ನಹಳ್ಳಿ ಸುಮಾರು 8-10 ಊರಿಗೆ ಏತ ನೀರಾವರಿ ಸೌಲಭ್ಯ ಬಂದಿರೋದ್ರಿಂದ ಕೆರೆ ಕಟ್ಟೆಗಳೆಲ್ಲ ತುಂಬಿ ಬೋರ್ಗಳೆಲ್ಲ ಅಭಿವೃದ್ಧಿಯಾಗಿ ತುಂಬ ನೀರು ಬಂದು ನಮ್ಮಲ್ಲಿ ಕಬ್ಬು ಬೆಳೆಯೋದು ಮರ್ತೇ ಹೋಗಿತ್ತು. ಹಿಂದೆ ಮಳೆಗಾಲ ಆಗ್ತಿತ್ತು, ಮಳೆಗಾಲದಲ್ಲಿ ಏನೋ 10 ಗುಂಟೆ 5 ಗುಂಟೆ ಬೆಳಕತ್ತಿದ್ದೋ ಏತ ಇದರಲ್ಲಿ ಕೈಲಿ ನೀರು ಎತ್ಕೊಂಡು. ಈಗ ನಮಗೆ ಬೋರ್ವೆಲ್ ನೀರು ಬಂದಿರೋದ್ರಿಂದ ಸುಮಾರು ಎಕರೆಗಟ್ಟಲೆ 1 ಎಕರೆಗೆ 80 ಟನ್ ಕಬ್ಬು ಬೆಳೀತಾ ಇದ್ದೀವಿ. ಅಂಥ ಫಲವತ್ತಾದಂಥ ಭೂಮಿ, ಅಂಥ ಭೂಮಿನಲ್ಲಿ ನಾವು ದಿನನಿತ್ಯ ತರಕಾರಿಗಳು ಏನೇ ಟೊಮೊಟೊ ಆಗ್ಬೋದು, ಬೀನಿಸ್ ಆಗ್ಬೋದು, ಮೆಣಸಿಕಾಯಿ ಆಗ್ಬೋದು, ಬದನೆಕಾಯಿ ಆಗ್ಬೋದು, ತರಕಾರಿಗಳು ಟನ್ಗಟ್ಟಲೆ ಬೆಂಗಳೂರು, ಮೈಸೂರು, ಮಂಡ್ಯ ಮತ್ತು ತಮಿಳುನಾಡು ಇಲ್ಲಿಗೆಲ್ಲ ಕಳಿಸ್ತಾ ಇದ್ದೀವಿ. ಇಂಥ ಒಂದು ಫಲವತ್ತಾದ ಭೂಮಿನ ಇವರು ಕಿತ್ಕೊಳ್ಳೋಕ್ಕೆ ಹೊಡಿದ್ದಾರೆ. ಆದ್ದರಿಂದ ನಾವು ಹೇಳ್ತಾ ಇದ್ದೀವಿ, ನಾವು ರಕ್ತ ಕೊಟ್ಟೆವು, ಪ್ರಾಣ ಕೊಟ್ಟೆವು, ಭೂಮಿ ಕೊಡಲ್ಲ, ಇದನ್ನು ಕೈ ಬಿಡಿ. ಸುಮಾರು 284 ಎಕರೆ ನೊದೇಕೊಪ್ಪಲು ಸರ್ವೆ ನಂಬರ್ ಗ್ರಾಮದ ವ್ಯಾಪ್ತಿ ಒಳಗೆ. ಎಲೆಚಾಕ್ನಹಳ್ಳಿ ಸರ್ವೆ ನಂಬರು 200 ಎಕರೆನ KHBಗೆ ಅಕ್ವೈರ್ ಆಗಿದೆ. ಅಭಿವೃದ್ಧಿಪಡಿಸಿ ಇನ್ನು ಹಂಚುವಂಥ ಪ್ರಕ್ರಿಯೆ ಇದೆ. ಅದರಲ್ಲಿ ರೈತರುಗಳು, ಸುಮಾರು ರೈತರುಗಳು ಬರೀ ಎಕರೆಗೆ 8 ಲಕ್ಷ ಕೊಟ್ಟರು. ಮತ್ತು ಗೊಂದಲದಿಂದ ರೈಲ್ವೆಗೆ ಹೋಗಿದಾಗ 40 ಲಕ್ಷ ಕೊಟ್ಟವ್ರೆ ಅಂತ ರೈತರುಗಳು ಮುಗಿಬಿದ್ದು ಬರೀ 8 ಲಕ್ಷ ರೂಪಾಯಿ ಕೊಟ್ಟರು ಎಕರೆಗೆ. ಇದರಿಂದ ಫುಲ್ ಮನನೊಂದು ಸುಮಾರು ಜನ ಜಿಗುಪ್ಸೆ ಪಟ್ಬಿಟ್ಟು ತೀರೇ ಹೋಗ್ಬಿಟ್ರು. ಬರೀ ಎಕರೆಗೆ 8 ಲಕ್ಷ ಅಂತ ಅಂದರೆ ಈಗ ಕುಂಟೆಗೆ 8 ಲಕ್ಷ ಆಗಿದೆ ಈಗ ಆ ಸರೌಂಡಿಂಗೆಲ್ಲ. ಆ ಜಮೀನು ಇವಾಗ ಇವ್ರು ಕರೆದಿರೋದು ಜಿಲ್ಲಾಧಿಕಾರಿಯವರು ಕರೆದಾಗ ಎಲ್ಲ ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂತಂದರೆ ಲೋಕಭವಾನಿ ನದಿಯಿಂದ ಕೆರೆ ಕಟ್ಟೆಗಳಿಗೆಲ್ಲ ನೀರು ತುಂಬಿರೋದು, ಅಂತರ್ಜಲ ಜಾಸ್ತಿಯಾಗಿ ಏನಾರ ಮಂಡ್ಯ ತಾಲೂಕಲ್ಲಿ ಅತಿ ಹೆಚ್ಚು ತರಕಾರಿ ಬೆಳೀತಾ ಇದೆ ಅಂತಂದರೆ ನೊದೇಕೊಪ್ಪಲು, ಎಲೆಚಾಕ್ನಹಳ್ಳಿ, ಉರ್ಮಾರ್ಕಸ್ಲಿಗೆರೆ, ತೂಬಿನಕೆರೆ ವ್ಯಾಪ್ತಿನಲ್ಲಿ. ಯಾಕೆಂದ್ರೆ ಕೊಯಮತ್ತೂರಿಗೆ ಒಂದು 3 ಟೆಂಪೋ ಹೋಗ್ತವೆ, ಬೆಂಗಳೂರಿಗೆ ಒಂದು 5-6 ಟೆಂಪೋ ಹೋಗ್ತವೆ. ಮತ್ತು ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೋಲ್ಡ್ ಸ್ಟೋರೇಜ್ದು ತರಕಾರಿ ವೆಜಿಟೇಬಲ್ ಅಲ್ಲಿಗೂ ನಮ್ಮ ಸರೌಂಡಿಂಗ್ ಇದೆ. ಆದ್ದರಿಂದ ಇವಾಗೆಲ್ಲ ಹೇಳ್ತಾರೆ, ಇವಾಗ ನಮ್ಮ ಬಸರಾಳಲ್ಲಿ 100 ಎಕರೆ ಕೊಡ್ತೀನಿ, ನಾಮಂಗಲದಲ್ಲಿ ಕೊಡ್ತೀವಿ ಅಂತ. ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹತ್ತಿರದಲ್ಲಿ ಬಂದು ರೈತರುಗಳನ್ನ ಚರ್ಚೆ ಮಾಡಿದ್ರೆ ಈ 300 ಎಕರೆ ಇವಾಗ ಅಕ್ವಿಜೇಷನ್ ಮಾಡಿಕೊಟ್ಟಿದ್ದಾರಲ್ಲ, ಅದಲ್ಲಂತೆ ಬಡಭೂಮಿ ಇದೆ ಮತ್ತು ಸರ್ಕಾರಿ ಜಮೀನಿದೆ. ರೆವಿನ್ಯೂ ಅಧಿಕಾರಿಗಳು ಒಂದು ವರದಿ ಕೊಟ್ಟಿದ್ದಾರೆ. ನೊದೇಕೊಪ್ಪಲು ಸರ್ವೆ ನಂಬರ್ನಲ್ಲಿ 140 ಎಕರೆ, ಎಲೆಚಾಕ್ನಹಳ್ಳಿ ಸರ್ವೆ ನಂಬರ್ 87 ಎಕರೆ ಸರ್ಕಾರಿ ಲ್ಯಾಂಡ್ ಇದೆ. ಅದ್ರ ಬಾಜುನಲ್ಲಿ ಅಂದರೆ ವ್ಯವಸಾಯ ಮಾಡ್ತವ್ರೆ, ಎಲ್ಲೋ ಬೆರಳೆಣಿಕೆ 100ಕ್ಕೆ ಒಂದು 5% 10% ವ್ಯವಸಾಯ ಮಾತ್ರ ಮಾಡ್ತವ್ರೆ. 90% ಬರಡಾಗಿ ಬಿದ್ದಿದೆ. ಅಲ್ಲಿಗೆ ಒಳ್ಳೆ ರೈಟ್ ಕೊಟ್ಟರೆ ರೈತರುಗಳ ಹತ್ರ ಚರ್ಚೆ ಮಾಡಿ ಏನಾರ ಮಂಡ್ಯ ಡಿಸ್ಟ್ರಿಕ್ಕಲ್ಲಿ, ಮಂಡ್ಯ ತಾಲೂಕಲ್ಲಿ ಒಳ್ಳೆ ಕೈಗಾರಿಕೆ ಇದೆ ಅಂತ ಅಂದರೆ ಇವಾಗೇನು ಅಕ್ವಿಜೇಷನ್ ಮಾಡ್ತಾರಲ್ಲ ಅದು ಕೂದಲೇಳೆ ಅಂತರದಲ್ಲೇ ಇದೆ. ಎಲ್ಲಿ ಅಂತ ನಮ್ಮ ರೈತರುಗಳ ಹತ್ರ ಬಂದು ಚರ್ಚೆ ಮಾಡಬೇಕು. ಸುಮ್ಮನೆ ಏಕಾಏಕಿ ಬರೀ ನೋಟಿಸ್ ಕೊಡೋದು, 2-1 ಮಾಡೋದು, ಇದು ಎಲ್ಲ ಹೆಚ್ಚು ಕಡಿಮೆ 2013ಇಂದೂ KHBಗೆ ಸ್ಯಾಟಲೈಟ್ ಟೌನ್ಗೆ 800 ಎಕರೆ ಅಕ್ವಿಜೇಷನ್ ಮಾಡಿದರು. ಅವಾಗ ನಾವು ಹೋರಾಟ ಮಾಡೋದು KHBಗೆ, ಇಲ್ಲಪ್ಪ ಇದು ಎಲ್ಲ ಸಬ್ ರಿಜಿಸ್ಟರ್ ವ್ಯಾಲ್ಯೂಯೇಷನ್ ಏನಿದೆ ಅದು 3 ಪಟ್ಟು, ಅದಕ್ಕೆ ಇಂಟ್ರೆಸ್ಟ್ ಒಂದು 4 ಪಟ್ಟು ಕೊಡ್ತಾರೆ. ರೈತರುಗಳು ಹೋಗಬೇಡಿಯಪ್ಪ, ಮೊದಲು ರೈಟ್ ಫಿಕ್ಸ್ ಆಗಲಿ ಅಂತ ಹೇಳಿದ್ದು. ಇಲ್ಲ ರೈಲ್ವೆಗೆ ಒಂದು ನಮ್ಮೂರು ಬೆಂಗಳೂರು ಮೈಸೂರು ರೋಡ್ಗೆ 27 ಎಕರೆ, ನೊದೇಕೊಪ್ಪಲು ಸರ್ವೆ ನಂಬರ್ಲಿ ಒಂದು 12 ಎಕರೆ ಹೋಯಿತು. ಅಲ್ಲಿ 40 ಲಕ್ಷ ಕೊಟ್ಬಿಟ್ರು. ಅಂದರೆ ಕುಂಟೆಗೆ
10,000 15,000 ರೂಪಾಯಿ ಹೋಯ್ತಾ ಇರೋದಕ್ಕೆ 40 ಲಕ್ಷ ಕೊಟ್ಟವ್ರೆ. ಈಗ ನಮಗೂ ಇಲ್ಲಿ 80 ಲಕ್ಷ ಕೊಡ್ತಾರೆ, 1 ಕೋಟಿ ಕೊಡ್ತಾರೆ ಅಂದ್ಬಿಟ್ಟು ಮುಗಿ ಬಿದ್ದು ಹೋಗಿ 200 ಎಕರೆ ಹಾಳು ಮಾಡ್ಕೊಂಡವ್ರೆ. KDB ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಶೋಕ್ ಗೌಡ ಪಟೇಲ್, ರೆಡ್ಡಿ ಗೋಪಾಲ್, ಸತೀಶ್, ದಿನೇಶ್, ಸಂತೋಷ್, ರವಿ, ಪಾಪ, ಶ್ರೀನಿವಾಸ್, ಲಿಖಿತ್ ಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಭೂ ಸ್ವಾಧೀನದಲ್ಲಿ ಸರ್ಕಾರಿ ರಸ್ತೆಗೆ ಅಕ್ರಮವಾಗಿ ಪರಿಹಾರ ಪಡೆದವರ ವಿರುದ್ಧ ಸೂಕ್ತ ಕ್ರಮ ವಹಿಸುವಂತೆ ಕರುನಾಡ ಸೇವಕರು ಸಂಘಟನೆಯ ರಾಜ್ಯ ವಕ್ತಾರ ಎಂಬಿ ನಾಗಣ್ಣಗೌಡ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೂದನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೂದನೂರು ಸರ್ವೆ ನಂಬರ್ 382/7ರಲ್ಲಿ ಮಂಡ್ಯ ನಗರ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿರ್ಮಿಸಿರುವ ಬ್ಯಾಂಕ್ ಕಾಲೋನಿ ರಸ್ತೆ ಸರ್ಕಾರದ ಆಸ್ತಿಯಾಗಿದೆ. ಅದನ್ನು ನಿಯಮಬಾಹಿರವಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಅಕ್ರಮ ಪರಿಹಾರ ಪಡೆದಿದ್ದಾರೆ ಎಂದು ದೂರಿದರು. ಈ ಸಂಬಂಧ ವಿಶೇಷ ರಾಷ್ಟ್ರೀಯ ಹೆದ್ದಾರಿ 275ರ ಬೆಂಗಳೂರು ಮೈಸೂರು ವಿಭಾಗದ ಭೂ ಸ್ವಾಧೀನಾಧಿಕಾರಿ ಹಾಗೂ ಸಮಕ್ಷಮ ಪ್ರಾಧಿಕಾರಿಗೆ ಜಿಲ್ಲಾಧಿಕಾರಿ ಡಾ. ಕುಮಾರ್ ಅವರ ಪತ್ರ ಬರೆದು ಪರಿಹಾರ ವಸೂಲಿ ಮಾಡುವಂತೆ ಸೂಚಿಸಿದ್ದಾರೆ ಎಂದರು. ಕೋಟಿ ಮೇಲೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಅದು ಮುಂದೆ ರೀತಿ ನೋಡಿದ್ರೆ ಒಂದು ದೊಡ್ಡ ಹಗರಣ ಪರಿಹಾರ ಅಂತಕ್ಕಂಥದಕ್ಕೆ ಇವತ್ತು ಹಳೇಬೂದೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಇದೊಂದು ಘಟನೆ ಮುಂದೆ ಹೇಳಕ್ಕೆ ಬಯಸ್ತೀನಿ. ನಮಗೆಲ್ಲ ಗೊತ್ತಿದೆ, ನಮ್ಮ ಉಮರಳ್ಳಿ ಗೇಟ್ ಹತ್ರ ಏನು ಅಮರಾವತಿ ಒಟ್ಟು ಪಕ್ಕ ಬ್ಯಾಂಕ್ ನೌಕರ ಗೃಹ ನಿರ್ಮಾಣ ಸಹಕಾರ ಸಂಘದ ಲೇಔಟ್ ಇದೆ. ನೀವು ನೋಡಿರ್ತೀರಿ ಕೂಡ. ಈ ಲೇಔಟ್ ಅನ್ನು 1998ರಲ್ಲಿ ಅಲಿವೇಷನ್ ಮಾಡಿ ನಾವು ಲೇಔಟ್ ಅನ್ನು ಮಾಡಿದ್ವಿ ಅಂತೇಳಿ ಪಂಚಾಯಿತಿ ಮತ್ತೆ AC ಅವರ ಸಮ್ಮುಖದಲ್ಲಿ ಪ್ಲಾನ್ ಅಪ್ರೂವಲ್ ಅನ್ನು ತಗೊಂಡವರು ಆ ಪ್ರಕಾರದ ಲೇಔಟ್ ಅನ್ನು ಕೂಡ ಮಾಡಿದ್ವಿ ಅಂತೇಳಿ ಮಾಡಿದ್ದಾರೆ. ಇದಾದ್ಮೇಲೆ ಏನು 2023ರಲ್ಲಿ ಈ ಲ್ಯಾಂಡ್ ಎಕ್ವಿಷನ್ಸ್ ಪ್ರೊಸೀಡಿಂಗ್ ಶುರುವಾಯಿತು ಇವೆಗೋಸ್ಕರ ಅಂತೇಳಿ. ಅವರು ಆ ಪ್ಲಾನ್ ಪ್ರಕಾರ ಏನು ರಸ್ತೆಗೆ ಅಂತ ಬಿಟ್ಟಿದ್ರು ಜಾಗ, ಆ ರಸ್ತೆಗೆ ಅಂತ ಬಿಟ್ಟಿದಂಥ ಜಾಗದಲ್ಲಿ ಇವತ್ತು ಆ ಜಾಗ ಒಂದ್ಸಾರಿ ಯಾವುದೇ ಲೇಔಟ್ ಅನ್ನ ರಸ್ತೆಗೆ ಅಂತೇಳಿ ನಾಗರಿಕ ನಿವೇಶನಕ್ಕೆ, ಪಾರ್ಕು, ಉದ್ಯಾನವನ, ಯಾವುದೇ ಒಂದು ಬೇಸಿಕ್ ಕಮ್ಯುನಿಟೀಸ್ಗೆ ಅಂತ ಬಿಟ್ಟ ಮೇಲೆ ಆ ಜಾಗದ ಮಾಲೀಕರು ಸ್ಥಳೀಯ ಪಂಚಾಯಿತಿ, ಸ್ಥಳೀಯ ಅರ್ಬನ್ ಲೋಕಲ್ ಬಾಡಿ ಅವರೇ ಆಗಿರ್ತಾರೆ. ಯಾವುದೇ ಲೇಔಟ್ ಆಗಿರಲಿ ಅದನ್ನ ಅವರು ಹಕ್ಕು ಖುಲಾಸೆಯನ್ನು ಮಾಡಬೇಕು. ಲೇಔಟ್ ಅನ್ನು ಮಾಡಿದಂಥವರು ಹಕ್ಕು ಖುಲಾಸೆಯನ್ನು ಮಾಡಬೇಕು. ಅದನ್ನ ರಾಷ್ಟ್ರಪತಿಗಳ ಹೆಸರಲ್ಲಿ ಬರ್ಕೊಡ್ಬೇಕು. ಒಂದು ವೇಳೆ ಬರ್ಕೊಟ್ಟಿಲ್ಲ ಅಂತಂದ್ರೂ ಕೂಡ ಅದು ಆಟೋಮೆಟಿಕಲಿ ಅದು ಆ ಪಂಚಾಯತಿಗೆ ಸೇರುತ್ತೆ. ಅವ್ರೇನು ಬರ್ಕೊಟ್ಟಿಲ್ಲ ಅಂತಂದ್ರೂ ಕೂಡ. ಇಲ್ಲೇನಾಗಿದೆ, ಬ್ಯಾಂಕ್ ಏನು ಗೃಹ ನಿರ್ಮಾಣ ಸಹಕಾರ ಸಂಘ ಇದೆಯೋ ಈ ಸಂಘ ಬೆಂಗಳೂರು ಮೈಸೂರು ಒಂದು ಕಡೆಯಲ್ಲಿ ಇರತಕ್ಕಂಥ ಸುಮಾರು 16 ಗುಂಟೆ ಜಾಗದಲ್ಲಿ ಅವರು ಸುಮಾರು 1341 ಚದರ ಮೀಟರ್ ಜಾಗವನ್ನ ತಮ್ಮ ಜಾಗ ಅಂತೇಳಿ ಕ್ಲೈಮ್ ಮಾಡಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಸುಮಾರು 41 ಲಕ್ಷ ರೂಪಾಯಿಯನ್ನ ಅಕ್ರಮವಾಗಿ ಪರಿಹಾರವನ್ನು ಪಡ್ಕೊಂಡಿದ್ದಾರೆ. ಇದು ವಾಸ್ತವವಾಗಿ ಯಾರಿಗೆ ಸೇರ್ಬೇಕಾಗಿತ್ತು ಅಂತ ಹೇಳಿದ್ರೆ ಹಳೇಬೂದೂರು ಗ್ರಾಮ ಪಂಚಾಯತಿಗೆ ಸೇರ್ಬೇಕಾಗಿದ್ದಂತ ಪರಿಹಾರ ಇದು. ಯಾಕಂದ್ರೆ ಆ ರಸ್ತೆಗೆ ಅಂತ ಬಿಟ್ಟರೆ ಜಾಗದ ಮಾಲೀಕರು ಯಾರು ಈಗ ಅಂತ ಹೇಳಿದ್ರೆ ಬೂದೂರು ಪಂಚಾಯತಿ ಇದರ ಮಾಲೀಕರಾಗಿದ್ದಂಥದ್ದು. ಆದ್ರೆ ಏನ್ ಮಾಡಿದ್ದಾರೆ ಇವರು, ತಾವೇ ಇದರ ಮಾಲೀಕರು ಅಂತ ಹೇಳಿ ಒಂದು ಸುಳ್ಳು ಐಡಿಯಾನ ಪಂಚಾಯತಿ ಒಳಗಡೆ ಸೃಷ್ಟಿ ಮಾಡ್ಕೊಂಡು ಅದ್ರ ಮೂಲಕವಾಗಿ ಪರಿಹಾರವನ್ನು ಪಡ್ಕೊಂಡಿದ್ದಾರೆ. ಇದರಲ್ಲಿ ಯಾರವತ್ತು ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿ ಇದ್ದ ವಿನಯ್ ಕುಮಾರ್ ಅಂತ ಹೇಳಿ ನಿಜವಾಗ್ಲೂ ಒಬ್ಬ ಜವಾಬ್ದಾರಿತ ಸರ್ಕಾರಿ ನೌಕರನಾಗಿ ಈ ಒಂದು 41 ಲಕ್ಷ ರೂಪಾಯಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಪರಿಹಾರ ಹಣವನ್ನ ಗ್ರಾಮ ಪಂಚಾಯತಿ ಅಕೌಂಟ್ ಬರಬೇಕಾದ ಹಣವನ್ನ ಈ ರೀತಿ ಬ್ಯಾಂಕ್ ನಿರ್ಮಾಣ ಗೃಹ ನಿರ್ಮಾಣ ಸಹಕಾರ ಸಂಘದ ಅಕೌಂಟ್ ಹೋಗೋ ರೀತಿ ಮಾಡೋದ್ರಲ್ಲಿ ಇವರ ಪಾತ್ರ ಕೂಡ ಬಹಳ ಮುಖ್ಯವಾಗಿದೆ. ಗೋಷ್ಠಿಯಲ್ಲಿ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿಯ ಸಂಚಾಲಕ ಬಿಕೆ ಸತೀಶ್, ರೈತ ಸಂಘದ ತಾಲೂಕು ಅಧ್ಯಕ್ಷ ಬಿಸಿ ಪುಟ್ಟಸ್ವಾಮಿ, ರಾಜುಗೌಡ ಇತರರಿದ್ದರು. ವಿಶ್ವ ಭಾರತ ಬೌದ್ಧ ಮಹಾಸಭಾ, ಉಪಾಸಿಕಾ ಆ್ಯಂಡ್ ಉಪಾಸಕಾ ಚಾರಿಟಬಲ್ ಟ್ರಸ್ಟ್ ಮತ್ತು ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಮಾಂಕ್ಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 888 ಅಡಿ ಎತ್ತರದ ಭಗವಾನ್ ಬುದ್ಧರ ಮೂರ್ತಿ ನಿರ್ಮಾಣ ಯೋಜನೆ ಮತ್ತು ಪಂಚಶೀಲ ಪಾದಯಾತ್ರೆ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಏಪ್ರಿಲ್ 27ರಂದು ಬೆಳಗ್ಗೆ 10:30ಕ್ಕೆ ಬೆಂಗಳೂರಿನ ನಾಗಸೇನಾ ಬುದ್ಧ ವಿಹಾರದಲ್ಲಿ ಆಯೋಜಿಸಲಾಗಿದೆ ಎಂದು ಭಾರತೀಯ ಬೌದ್ಧ ಮಹಾಸಭಾದ ಜಿಲ್ಲಾಧ್ಯಕ್ಷ ಎಂಸಿ ಶಿವರಾಜ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಾಮರಾಜನಗರದ ನಳಂದಾ ಬುದ್ಧ ಮಹಾವಿಹಾರದಲ್ಲಿ 26 ಎಕರೆ ಪ್ರದೇಶದಲ್ಲಿ ಭಗವಾನ್ ಬುದ್ಧರ ಮೂರ್ತಿ ನಿರ್ಮಿಸಲಾಗುವುದು. ಈ ಹಿನ್ನೆಲೆ ಮೇ ತಿಂಗಳಿಂದ ಬೆಂಗಳೂರಿನಿಂದ ನಳಂದಾ ಬುದ್ಧ ಮಹಾವಿಹಾರದವರೆಗೆ 1500 ಕಿಲೋಮೀಟರ್ಗಳ ವಿಶ್ವಶಾಂತಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಪಂಚಶೀಲ ಪಾದಯಾತ್ರೆ ಮಾಡಲಾಗುವುದು ಎಂದರು.
ಶ್ರೀಲಂಕಾದ ಅನುರಾಧಪುರಿಯ ಮಿರಿಸವಿಟಿಯ ವಿಹಾರಾಯದ ಭಂತೆ ಈತಲ್ ವೇತುನವೆ ಜ್ಞಾನತಿಲಕ ಥೇರೋ ಆದಿಚುಂಚನಗಿರಿ ಪೀಠಾಧಿಪತಿ ಶ್ರೀ ಡಾ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಮಹಾಬೋಧಿ ಸೊಸೈಟಿಯ ಭಂತೆ ಆನಂದ ಥೇರೋ ಉರಿಲಿಂಗ ಪೆದ್ದೀಶ್ವರ ಮಠದ ಶ್ರೀ ಜ್ಞಾನಪ್ರಕಾಶ ಮಹಾಸ್ವಾಮೀಜಿ ಸೇರಿದಂತೆ ವಿವಿಧ ಬೌದ್ಧ ಭಿಕ್ಕುಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸುವರು ಎಂದು ಹೇಳಿದರು. ನಮ್ಮ ಚಾಮರಾಜನಗರ ಜಿಲ್ಲೆಯ ನಳಂದ ಬೌದ್ಧ ವಿಶ್ವವಿದ್ಯಾನಿಲಯ ಒಂದು ಸಂಸ್ಥೆ ಇದೆ, ತಮಗೆ ಗೊತ್ತಿದೆ. ಅಲ್ಲಿ 25 ಎಕರೆಗೂ ಮೀರಿ ಹೆಚ್ಚಿನ ಒಂದು ಪ್ರದೇಶದಲ್ಲಿ ನಳಂದ ಬೌದ್ಧ ವಿಶ್ವವಿದ್ಯಾನಿಲಯ ಸ್ಥಾಪಿತ ಆಗಿದೆ. ಒಂದು ಕಟ್ಟಡ ಪ್ರಾರಂಭ ಹಂತದಲ್ಲಿ ಆಗಿದ್ದು, ಇನ್ನು 12 ಕಟ್ಟಡಗಳು ಅದೇ ರೀತಿಯ ಹಿಂದಿನ ನಳಂದ ಏನು ಯುಪಿಯಲ್ಲಿ ಇದ್ದಂಥ ನಳಂದದ ನೆನೆಸುವಂಥ ಒಂದು ವಿಶ್ವವಿದ್ಯಾನಿಲಯ ಇಲ್ಲಿ ಸ್ಥಾಪನೆ ಆಗಬೇಕು ಅಂತ ಹಿನ್ನೆಲೆಯಲ್ಲಿ ಆಗಿರುವಂಥದ್ದು. ಇಲ್ಲಿ ಒಂದು ವಿಶ್ವ ಬೌದ್ಧ ಮಹಾಸಮ್ಮೇಳನವನ್ನು ಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ಹಮ್ಮಿಕೊಳ್ಳಲಾಗ್ತದೆ. ದೇಶ ವಿದೇಶಗಳಿಂದ ಬೌದ್ಧ ಭಿಕ್ಷುಗಳು, ಮಹಾನ್ ನಾಯಕರುಗಳು ಎಲ್ಲರೂ ಆಗಮಿಸುವಂಥ ಒಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ನೀಡುವಂತಹ ಕಾರ್ಯಕ್ರಮ ಇದೇ ತಿಂಗಳ 27 ಅಂದರೆ ಏಪ್ರಿಲ್ 27 ಸೋಮವಾರ ಬೆಂಗಳೂರಿನಲ್ಲಿ ನಾಗಸೇನ ಬುದ್ಧ ವಿಹಾರದಲ್ಲಿ ಪ್ರಾರಂಭಗೊಳ್ಳಲಿದೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವಂಥವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಅದಕ್ಕೆ ಪೂರಕವಾಗಿ ನಮ್ಮ ಗುರುಗಳು ಅಂದರೆ ಬೌದ್ಧ ಭಿಕ್ಕುಗಳು ಮತ್ತು ಸ್ವಾಮೀಜಿಗಳು ಎಲ್ಲರೂ ಆಗಮಿಸುತ್ತಿದ್ದಾರೆ. ತಮ್ಮ ಕೈಯಲ್ಲಿ ಕರಪತ್ರ ಇದೆ ಅಂತೇಳಿ ಭಾವಿಸ್ತಾ ಹೆಚ್ಚಿನ ಒಂದು ವಿಚಾರಕ್ಕಿಂತ ಇಲ್ಲಿ ಪೂಜ್ಯ ಬಂತೆ ಅಂದರೆ ಶ್ರೀಲಂಕಾದ ಬಂತೆಯವರು ಈಗಲೇ ಜ್ಞಾನತಿಲಕ ಥೇರೋರವರು ಇದ್ದಾರೆ. ಹಾಗೆ ನಮ್ಮ ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಡಾಕ್ಟರ್ ನಿರ್ಮಲಾನಂದ ಸ್ವಾಮಿ ಮಹಾಸ್ವಾಮೀಜಿಗಳು ಇರ್ತಾರೆ. ಮತ್ತು ಮಹಾಬೋಧಿ ಸೊಸೈಟಿ ಬೆಂಗಳೂರಿನ ಬಂತೆ ಆನಂದ ಥೇರೋ ಇರ್ತಾರೆ, ಜ್ಞಾನಪ್ರಕಾಶ ಸ್ವಾಮೀಜಿಯವರು ಇರ್ತಾರೆ. ಹೀಗೆ ಭಿಕ್ಷು ಸಂಘಗಳು ಇರ್ತದೆ. ಇದರ ಜೊತೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ನಮಗೆ ಕಳೆದ ವರ್ಷ ಬೌದ್ಧ ಅಕಾಡೆಮಿಯನ್ನು ಮಂಜೂರು ಮಾಡಿಕೊಟ್ಟಿತ್ತು. ನಮ್ಮ ಭಾರತೀಯ ಬೌದ್ಧ ಮಹಾಸಭಾ ಮತ್ತು ಎಲ್ಲ ಬೌದ್ಧ ಸಂಘಟನೆಗಳು ಮತ್ತು ಎಲ್ಲ ಬೌದ್ಧ ಪರ ಇರ್ತಕ್ಕಂಥ ನಾಯಕರುಗಳು ಎಲ್ಲರ ಒಂದು ಸಮ್ಮುಖದಲ್ಲಿ ಒಂದು ಹೋರಾಟ ನಡೆಸಿದ್ದಕ್ಕಾಗಿ ಸರ್ಕಾರದ ಕಣ್ಣು ತೆರೆದು ಕಳೆದ ವರ್ಷ ಬೌದ್ಧ ಅಕಾಡೆಮಿಯನ್ನು ಮಂಜೂರು ಮಾಡಲಾಗಿತ್ತು. ಇದೇ ಈ ವರ್ಷ ನಾವು ಕೋರಿದ್ದಂತೆ ಅದು 3-4 ವರ್ಷಗಳಿಂದ ನಾವು ಅದನ್ನೇ ಕೋರುತ್ತಾ ಬಂದಿದ್ದೇವೆ. ಏನು ಅಂತ ಹೇಳಿದ್ರೆ ಬೌದ್ಧರ ಅಭಿವೃದ್ಧಿ ನಿಗಮ ಆಗಬೇಕು ಅಂತೇಳಿ. ಹಾಗಾಗಿ ಆ ಒಂದು ನಮ್ಮ ಬಯಕೆಯನ್ನು ಮತ್ತು ಕೋರಿಕೆಯನ್ನು ಈಡೇರಿಸಿದ್ದಾರೆ ನಮ್ಮ ಹಾಲಿ ಸರ್ಕಾರದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಎಲ್ಲ ಸಂಪುಟದ ಸದಸ್ಯರುಗಳು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಅವರಿಗೆ ನಾವು ಗೌರವ ಸಮರ್ಪಣೆ ಮಾಡಬೇಕಾಗಿದೆ. ಯಾಕೆಂದರೆ ಒಳ್ಳೆಯ ಕಾರ್ಯಕ್ಕೆ ಬುದ್ಧರಿಗೆ ನಾವು ಹೇಗೆ ಶಾಂತಿ ಸಂದೇಶ ನೀಡಿದ್ದಕ್ಕಾಗಿ ಮಹಾಕಾರುಣಿಕ ತಥಾಗತರನ್ನು ಗೌರವಿಸ್ತೇವೆ, ಹಾಗೆ ಅವರ ಧಮ್ಮ ಕಾರ್ಯಕ್ಕೆ ನಿರ್ವಹಿಸ್ತಾ ಇರುವಂಥ ಸರ್ಕಾರಕ್ಕೂ ಕೂಡ ಮತ್ತು ಅವರ ಸಹೋದ್ಯೋಗಿಗಳು ಕೂಡ ಗೌರವ ಸಲ್ಲಿಸುವ ನೆಪದಲ್ಲಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಕೂಡ ಆಗ್ತಾ ಇದೆ. ಇಲ್ಲಿ ಈ ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ವಿಶ್ವಶಾಂತಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಪಂಚಶೀಲ ಪಾದಯಾತ್ರೆ. ನಾವು ಮೊದಲು ಹಿಂದಿನ ಕಾಲದಲ್ಲಿ ಭಗವಾನ್ ಬುದ್ಧರು ಊರೂರುಗಳಿಗೆ ಬರಿಗಾಲಿನಲ್ಲಿ ನಡೆದು ಧಮ್ಮವನ್ನು ಅಂದರೆ ಸಂದೇಶವನ್ನು, ಶಾಂತಿ ಸಂದೇಶವನ್ನು ಮನೆ ಮನೆಗೆ ತಲುಪಿಸ್ತಾ ಇದ್ರು, ಊರೂರುಗಳಿಗೆ ತಲುಪಿಸ್ತಾ ಇದ್ರು. ಹಾಗಾಗಿ ಈ ರೀತಿಯ ಒಂದು ಪರಂಪರೆ ಮತ್ತೆ ನಾವು ಮುಂದುವರಿಸಬೇಕು ಅನ್ನೋಂಥದ್ದಕ್ಕೋಸ್ಕರ ಈ ವಿಶ್ವಶಾಂತಿಗಾಗಿ ಒಂದು ಪಂಚಶೀಲ ಪಾದಯಾತ್ರೆಯನ್ನು ಬೆಂಗಳೂರಿಂದ ಹಮ್ಮಿಕೊಂಡಿದ್ದೇವೆ. ಇದರ ನೇತೃತ್ವವನ್ನು ನಮ್ಮ ನಳಂದ ಬೌದ್ಧ ವಿಶ್ವವಿದ್ಯಾನಿಲಯದ ಪೂಜ್ಯ ಬೋಧಿತ ಮಹಾಪೀರವರು ವಹಿಸುತ್ತಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಎಲ್ಲ ರೂಪಿಸಲಾಗಿದೆ. ಈ ಕಾರ್ಯಕ್ರಮ 1500 ಕಿಲೋಮೀಟರ್ ಇದೇನಪ್ಪ ಬೆಂಗಳೂರಿನ ಚಾಮರಾಜನಗರ ಅಷ್ಟಿಲ್ವಲ್ಲ ಅಂತೇಳಿ ನಾವು ನೀವು ಭಾವಿಸ್ಬೋದು. ಆದರೆ ಎಲ್ಲ ಸುತ್ತಮುತ್ತ ಇರ್ತಕ್ಕಂಥ ಜಿಲ್ಲೆಗಳು, ತಾಲೂಕುಗಳು, ಹೋಬಳಿ ಕೇಂದ್ರಗಳು ಹೀಗೆ ಸಾಕಷ್ಟು ಗ್ರಾಮಗಳನ್ನು ಅವೆಲ್ಲನೂ ಕವರ್ ಮಾಡ್ತಾ ಹೋದರೆ ಅದು 1500 ಕಿಲೋಮೀಟರ್ ಸುಮಾರು ಬರ್ತದೆ. ಇದು ಏಪ್ರಿಲ್ ತಿಂಗಳಿಂದ ಪ್ರಾರಂಭ ಆಗಬೇಕಾಗಿದ್ದು ಈಗ ಮೇ ತಿಂಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ಒಟ್ಟಾರೆ 22ರಂದು ಚಾಮರಾಜನಗರ ಸಿಗ್ತಾ ಇದೆ. ಬಂಧುಗಳೇ, ಬೆಂಗಳೂರಿನಿಂದ ಚಾಮರಾಜನಗರದವರೆಗೆ ಬೆಂಗಳೂರು, ಕನಕಪುರ, ಮಾಗಡಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಳವಳ್ಳಿ, ಹನೂರು, ಕೊಳ್ಳೇಗಾಲ, ಯಳಂದೂರು
ಟಿ ನರಸೀಪುರ, ಮಂಡ್ಯ, ನಾಗಮಂಗಲ, ಮೇಲುಕೋಟೆ, ಕೇರ್ಪೇಟೆ, ಪಾಂಡವಪುರ, ಶ್ರೀರಂಗಪಟ್ಟಣ. ಗೋಷ್ಠಿಯಲ್ಲಿ ನಿರ್ದೇಶಕ ಚಲುವಯ್ಯ, ಜಿಲ್ಲಾಧ್ಯಕ್ಷ ಅಂದಾನಿ, ಉಪಾಧ್ಯಕ್ಷರಾದ ಎಸ್ಪಿ ನಾರಾಯಣಸ್ವಾಮಿ, ಮೋಹನ್ ಚಿಕ್ಕಮಂಡ್ಯ, ಪಂಕಜ ವೆಂಕಟೇಶ್ ಇದ್ದರು.